ಶಿವಂ ಶಾಂತಂ ಅದ್ವೈತಂ ಯದುಕ್ತಂ ಸರ್ವಶಾಸ್ತ್ರೇಸು ತದ್ರೂಪಂ ಮದ್ಗುರು ವರಂ ಶ್ರೀ ಗುರು ಮುಪ್ಪಿನಾರ್ಯಾಜಿ ಮಹಂ ಭಜೆ. ಶ್ರೀ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಮತ್ತು ಈ ಕಡೆ ಪ್ರಸಿದ್ಧಿಯನ್ನು ಹೊಂದಿರುವಂತಹ ಶ್ರೀ ಗುರು ವಿಶ್ವೇಶ್ವರ ಆಲುಸ್ವಾಮಿ ಮಹಾಸ್ವಾಮಿಗಳು, ಶ್ರೀ ಗುರು ಶಿವಕುಮಾರ ಮಹಾಸ್ವಾಮಿಗಳಿಗೂ ಕೂಡ ನಮಸ್ಕಾರಗಳು. ಮತ್ತು ಈ ಕಡೆ ಭಾಗದಾಗ ಇಲ್ಲಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಗಳ ಒಂದು ತಪಸ್ಸಿನ ಶಕ್ತಿಯನ್ನ ನಾವು ಕಣ್ಣಾರೆ ಕಾಣ್ಬೋದು. ಈ ಜ್ಞಾನ ಧ್ಯಾನ ಬಾಣ ಇವು ಮೂರು ನಡೀತಾ ಇರೋದು ಇವತ್ತಿನ ದಿವಸ. ಇಲ್ಲಿ ನನಗೆ ಗೊತ್ತಿದ್ದಂಗೆ ಹುಬ್ಬಳ್ಳಿ ಸಿದ್ಧಾರೂಢರ ಮಠ, ನಮ್ಮ ವೃದ್ಧಾಶ್ರಮ ಎರಡನೇ. ಈ ದೇಶದಲ್ಲಿ ಬೇಕಾದಷ್ಟು ಮಠ ಇದ್ದಾವೆ. ಜ್ಞಾನ ಅಂದ್ರೆ ವೇದಾಂತ ಶಾಸ್ತ್ರ ಎರಡನೇ ಟೈಮ್ ನಡೀತೈತೆ ಹುಬ್ಬಳ್ಳಿ ಸಿದ್ಧಾರೂಢರ ಮಠದಾಗ. ಬೆಳಗ್ಗೆ 7:30 8:00, ಸಾಯಂಕಾಲ 5:30 6. ಮತ್ತೆ ಭಜನೆ ಅವಾಗ ಶುರು ಮಾಡಿ ಈಗಲೂ ಕೂಡ ಸತತವಾಗಿ ನಡೀತೈತಿ. ಮತ್ತು ಪ್ರಸಾದನೂ ಐತಿ. ಮತ್ತು ಅದನ್ನ ಬಿಟ್ಟು ನಮ್ಮ ವೃದ್ಧಾಶ್ರಮ ಒಂದೇನೆ, ಅಲ್ಲಿ ವೇದಾಂತ ಶಾಸ್ತ್ರ ನಡೀತೈತಿ. ನಾನಿರುವಾಗ ಬರೀ ಅದೇ, ನಾನು ಬೆಳಿಗ್ಗೆ ಸಾಯಂಕಾಲ ಕೂಡ ಹೇಳ್ತೇನೆ. ಮತ್ತೆ ಭಜನೆನೂ ಕೂಡ ಮಾಡ್ತೇವೆ. ಸಾಯಂಕಾಲ 5ರಿಂದ 6 ತನಕ 1 ಗಂಟೆ ಇದೆ. ಮತ್ತು ಪ್ರಸಾದನೂ ಕೂಡ ಇದೆ. ಈ ರೀತಿ ಸತ್ಸಂಗ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು ತಿಪ್ಪೇರುದ್ರ ಸ್ವಾಮಿಗಳ ತಪಸ್ಸಿನ ಶಕ್ತಿ. ಅವರಿಗೂ ನಮಸ್ಕರಿಸಿ ತಾವೆಲ್ಲ ಭಾಗಿಗಳಾಗಿದ್ದೀರಿ. ತಮಗೆಲ್ಲ ಶುಭವನ್ನು ಹಾರೈಸಿ ಈ ಮಂಗಳಮಯ ಕಾರ್ಯಕ್ರಮದಲ್ಲಿ ಪ್ರವೇಶವಾಗೋಣ. ಇವತ್ತಿನ ದಿವಸ ಸತ್ಸಂಗ ಅಂತದ್ದು ದುರ್ಲಭ ಆಗಿದೆ. ಇದು ಕಲಿ ಭಗವಂತನ ಪ್ರೇರಣೆ ಅಂತ ನಿಜಗುಣಪ್ಪರಿ ಹೇಳ್ತಾರೆ. ಮುಂದೆ ಕಲಿಯುಗದಿಂ ಸತ್ಸಂಗ ದುರ್ಲಭ ಮಪ್ಪುದಾಗಿ ಕಲಿ ಪ್ರಾಬಲ್ಯದಿಂ ಸತ್ಸಂಗ ದುರ್ಲಭ ಮಪ್ಪುದಾಗಿ ಅಂತ ಹೇಳ್ತಾರೆ. ಕಲಿ ಭಗವಂತನ ಪ್ರೇರಣೆಯಿಂದ ಸತ್ಸಂಗ ಕುಸಿತಾ ಇದೆ, ಲೌಕಿಕ ಅಭಿವೃದ್ಧಿ ಆಗ್ತಾ ಇದೆ. ನಾವೆಲ್ಲ ಸಣ್ಣರಿದ್ದಾಗ ಸ್ಕೂಲು ಕಾಲೇಜು ಅಷ್ಟು ಎಷ್ಟಿದ್ದು ಭಾಳ ಅಪರೂಪಕ್ಕಿದ್ದು. ಎಲ್ಲ ಊರುಗಳು ಈಗ ಅವು ಜಾಸ್ತಿ ಆಗ್ತವೆ, ಸತ್ಸಂಗಗಳು ಜಾಸ್ತಿ ಆಗ್ತಾ ಇಲ್ಲ, ಕಡಿಮೆ ಆಗ್ತಾ ಇದ್ದಾವೆ. ನೋಡಿ ಈಗ ಎಲ್ಲಿದೆ ಸತ್ಸಂಗ? ಹೊನ್ನಾಳಿಯಲ್ಲಿತ್ತು. ಪ್ರತಿ ಶನಿವಾರ ರಾತ್ರಿ ಸೇರ್ತಾ ಇದ್ರು. ಸುಮಾರು 30 ವರ್ಷ ನಡೀತು. ಈ ಸುತ್ತಮುತ್ತಲಳ್ಳಿಯರು ಒಂದು 30 ಜನ ಹೋಗ್ತಾ ಇದ್ರು. ಅದು ಕೂಡ ಎಲ್ಲ ನಿಂತು ಹೋಯ್ತು. ಆಮೇಲೆ ಬಸವಪಟ್ಟಣ ಸತ್ಸಂಗ ತಿಪ್ಪೇರುದ್ರ ಗುರುಗಳಿರೋ ತನಕ ಪ್ರತಿ ಸೋಮವಾರ ರಾತ್ರಿ ಅವರಲ್ಲಿ ನಡೀತು. ಪ್ರತಿಯಲ್ಲಿ ಸುತ್ತಮುತ್ತಲಳ್ಳಿಯರೆಲ್ಲರೂ ಒಂದು 15 ಜನ 20 ಜನ ಅಂತೂ ಬರ್ತಿದ್ರು. ಅದು ಕೂಡ ನಿಂತು ಹೋಗ್ಬಿಡ್ತು. ಏನಿದು ಅಂತ ನಮಗೆ ಆಶ್ಚರ್ಯ ಆಗ್ತಾ ಇದೆ. ಇಂಥ ಸತ್ಸಂಗಗಳು ದಿನಕ್ಕೆ ಅಭಿವೃದ್ಧಿಯನ್ನು ಹೊಂದಬೇಕು. ದೇವಸ್ಥಾನಗಳ ಅಭಿವೃದ್ಧಿ ನಾವೆಲ್ಲರೂ ಶ್ರಮಿಸ್ತೇವೆ. ಅದೇ ರೀತಿ ಅದಕ್ಕಿಂತ ಶ್ರೇಷ್ಠವಾದಂತ ಸತ್ಸಂಗ ಇದು ಅಭಿವೃದ್ಧಿಯನ್ನು ಹೊಂದಲಿ. ಮತ್ತೆ ನಾನು ತಿಪ್ಪೇರುದ್ರ ಸ್ವಾಮಿಗಳಲ್ಲಿ ಬೇಡ್ಕೊಳ್ತೇನೆ ಏನು ಅಂತಂದ್ರೆ, ನೋಡಪ್ಪ, ನೀನು ಇದನ್ನು ಕೂಡ ಈ ಸತ್ಸಂಗವನ್ನು ಅಭಿವೃದ್ಧಿಯನ್ನು ಮಾಡ್ಕೊಂಡು ಬಲವನ್ನು ಕೊಟ್ಟು ದಿನಕ್ಕಿನ್ನು ಅಭಿವೃದ್ಧಿ ಹಾಕ್ಯಂತ ಹೋಗ್ಬೇಕು. ಬೀಜ ಇದ್ದದ್ದೇ ಮರ ಆಗದು, ಯಾವುದು ಕೂಡ ಒಂದೇ ಸಲ ಮರ ಆಗೋಲ್ಲ. ಇನ್ನು 3ನೇ ಸತ್ಸಂಗ ಸಣ್ಣದಾಗಿದೆ, ಇದಿನ್ನೂ ದೊಡ್ಡದಾಗಿ ನಡೆದು ಇದು ಇಲ್ಲಿ ಜಾಗ ಆಗೋದಿಲ್ಲ. ಇನ್ನು ಅಲ್ಲಿ ಎಲ್ಲಿ ಹೆಚ್ಚಿಗೆ ಫೀಲ್ಡ್ ಇರ್ತದ ಅಲ್ಲಿ ನಡೆಯುವಂತಾಗ್ಲಿ ಅಂತ ಹೇಳಿ ನಾನು ಗುರುವಿನಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಇವತ್ತಿನ ದಿವಸ ನೀವು ಇಷ್ಟು ಜನ ಕೇಳ್ತಾ ಇದ್ದೀರಿ. ಇದು ಬಹಳ ಶ್ರೇಷ್ಠವಾದ್ದು. ಸತ್ಸಂಗ ಎಷ್ಟು ದುರ್ಲಭ ಆಗಿದೆ ಅನ್ನೋದಕ್ಕೆ